ಹಾಯ್ ಹಲೋ ನಮಸ್ತೆ. ಅಗ್ರೆ ಅಂಬಿಕಾ ಕಿಚನ್ಸ್. ಬನ್ನಿ ಇವಾಗ ನವಣೆದು ಪೊಂಗಲ್ ಮಾಡೋಣ. ನವಣೆ 1 ಕಪ್ಪು, 3/4 ಕಪ್ ಹೆಸರುಬೇಳೆ, ಜೀರಿಗೆ, ಅರಶಿನದ ಪುಡಿ, ಮೆಣಸು. ಇದು ಆಮೇಲೆ ಒಗ್ಗರಣೆಗೆ ಹಾಕೊಳ್ಳೋಂಥದ್ದು. ಗೋಡಂಬಿ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ, ತುಪ್ಪ ಇಷ್ಟು ಬೇಕು ಮಾಡೋಕ್ಕೆ. ಇವಾಗ ಹೆಸರುಬೇಳೆ ಹುರ್ಕೊಳ್ಳೋಣ ಬನ್ನಿ. ನೋಡಿ, ಹೆಸರುಬೇಳೆ ಹಾಕ್ಕೊಂತ ಇದ್ದೀನಿ. ಹುರ್ಕೊಂಡೇ ಮಾಡಬೇಕು ಹೆಸರುಬೇಳೆನ, ಹಂಗೆ ಮಾಡಂಗಿಲ್ಲ. ಹಂಗೆ ಮಾಡಿದ್ರೆ ಒಂಥರ ಹಸಿ ಹಸಿ ಸ್ಮೆಲ್ ಆಗುತ್ತೆ. ಸಿಮ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಹೆಸರುಬೇಳೆ ಹುರ್ಕೊಂತ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನೋಡಿ, ಗಮ್ಮಂತ ಇದೆ. ಇನ್ನೊಂದು ಚೂರು ಕೆಂಪಗಾಗಂಗೆ ಒಂಚೂರು ಹುರ್ಕೋಬೇಕು. ಇದು ದೇಹಕ್ಕೆ ತಂಪು. ಆಮೇಲೆ ಅಕ್ಕಿದ್ ಮಾಡ್ಕೊಳ್ಳೋಕ್ಕಿಂತ ನವಣೆ ಮತ್ತು ಸಾಮೆ, ಅರ್ಕ ಇಂಥದ್ರಲ್ಲಿ ಮಾಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು. ಫ್ಯಾಟ್ನೆಸ್ಸು ಕಡಿಮೆ ಆಗುತ್ತೆ, ಹೊಟ್ಟೆನೂ ತುಂಬುತ್ತೆ, ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಇನ್ನೊಂದು ದಿವಸ ಬಿಸಿಬೇಳೆಭಾತ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇದರಲ್ಲೇ ನವಣೆ ಅರ್ಕದ್ರಲ್ಲಿ ಎಲ್ಲ ಡಯಟ್ ಫುಡ್ಡು ಅಂತಾರಲ್ಲ, ಡಯಟ್ ಫುಡ್ಡಿಗೆ ಇದನ್ನು ತಿಂದರೆ ಡಯಟ್ ಫುಡ್ಡು ಓಕೆ ಎಲ್ಲ ಆಗತ್ತೆ. ಇವಾಗ ಎಲ್ಲೂ ಬೇಡ ಅಂತ ಅನ್ನೋರು ಈಗ ಇದು ತುಪ್ಪ ಏನು ಜಾಸ್ತಿ ಯೂಸ್ ಮಾಡಲ್ವಲ್ಲ, ಸ್ವಲ್ಪ ಒಗ್ಗರಣೆಗೆ ಮಾತ್ರ ಯೂಸ್ ಮಾಡೋದ್ರಿಂದ ತುಪ್ಪನ ಆಗತ್ತೆ, ಇದು ಆಗತ್ತೆ. ತುಂಬ ಜಲ್ದಿ ಹೊಟ್ಟೆ ತುಂಬುತ್ತೆ. ಸ್ವಲ್ಪ ತಿಂದರೆ ಸಾಕು, ತುಂಬ ಹೊಟ್ಟೆ ತುಂಬುತ್ತೆ. ಮಧ್ಯಾಹ್ನಕ್ಕೂ ಏನೂ ಬೇಡ ಅನಿಸುತ್ತೆ, ಹಂಗಾಗತ್ತೆ. ಅಂದರೆ ಬ್ಯಾಚುಲರ್ಸು ಮಾಡ್ಕೋಬೋದು. ಇದನ್ನು ತುಂಬ ಜಲ್ದಿ ಆಗೋಗುತ್ತೆ, ಬ್ಯಾಚುಲರ್ಸು ಮಾಡ್ಕೋಬೋದು. ನೋಡಿ, ಹುರಿದಿದ್ದಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ, ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ನವಣೆ ಹಾಕ್ಕೊಂತ ಇದ್ದೀನಿ. ನವಣೆನೂ ಹೆಸರುಬೇಳೆನೂ ಎರಡನ್ನೂ ತೊಳ್ಕೊಬಿಟ್ಟು ಆಮೇಲೆ ನೀರು ಹಾಕಿ ಬೇಯಕ್ಕಿಡೋಣ. ನೋಡಿ, 2ರಿಂದ 3 ಸತಿ ತೊಳ್ಕೊಂಡಿದ್ದೀನಿ. ಅದಕ್ಕೆ ಒಂದಕ್ಕೆ 3ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಸೈಡಲ್ಲೆಲ್ಲ ಮೆತ್ಕೊಂಡಿರುತ್ತೆ, ಅದನ್ನೆಲ್ಲ ಇದು ಒಳಗೆ ಮಾಡ್ಕೊಬಿಟ್ಟು ಸ್ಟವ್ ಹಚ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಬೇಯುತ್ತೆ, ಚೆನ್ನಾಗೂ ಇರುತ್ತೆ. ತುಪ್ಪನಾರು ಹಾಕ್ಕೊಳ್ಳಿ, ಎಣ್ಣೆನಾರು ಹಾಕ್ಕೊಳ್ಳಿ. ಅದೇ ಇದು ಅಂತ ಏನಿಲ್ಲ, ತುಪ್ಪ ಎಣ್ಣೆ ಎರಡರಲ್ಲಿ ಯಾವ್ದಾರು ಹಾಕ್ಕೊಳ್ಳಿ. ನೋಡಿ, ಆಗಿದೆ. ಈಗ ಕ್ಲೋಸ್ ಮಾಡ್ತೀನಿ. ನೋಡಿ, ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಗಿದೆ. 3 ವಿಷಲ್ ಬರಲಿ. ದೊಡ್ಡದು 2 ವಿಷಲು, ಸಿಮ್ಮಲ್ಲಿ 1 ವಿಷಲು, 3 ವಿಷಲ್ ಬರಲಿ. ನೋಡಿ, ಆಗಿದೆ ವಿಷಲ್ಲು. ಟೋಟಲ್ 5 ವಿಷಲ್ ಮಾಡಿಸಿದ್ದೀನಿ. 3 ದೊಡ್ಡ ಉರಿಯಲ್ಲಿ, 2 ಸಣ್ಣ ಉರಿಯಲ್ಲಿ ವಿಷಲ್ ಮಾಡಿಸಿದ್ದೀನಿ. ಅದು ಸಾಮೆ ಇರೋದ್ರಿಂದ 5 ವಿಷಲ್ ಮಾಡಿಸ್ಲೇಬೇಕು. ಇವಾಗ ಹುಣಸೆ ಗೊಜ್ಜು ಮಾಡ್ತಾ ಇದ್ದೀನಿ. ಪೊಂಗಲ್ಗೆ ಚಟ್ನಿ ಇದೆಲ್ಲ ತಿಂದಿರ್ತೀರ, ಮೊಸರು ಗೊಜ್ಜು ತಿಂದಿರ್ತೀರ, ಸೌತೆಕಾಯಿ ಕಚ್ಚಂಬಾರ್ ತಿಂದಿರ್ತೀರ. ಇದು ಹುಣಸೆ ಹಣ್ಣು ಗೊಜ್ಜು ಅಂತ. ಇದು ವಿಶೇಷ. ಆ ಥರ ಎಲ್ಲ ತಿಂದಿರ್ತೀರಲ್ಲ, ಇದೊಂದ್ಸತಿ ಟ್ರೈ ಮಾಡಿ. ಇದು ಒಂಥರ ಸ್ಪೆಷಲ್ಲು. ಚಟ್ನಿ ಎಲ್ಲ ಕಾಮನ್ ಮಾಡ್ಕೊಳ್ಳೋದು, ಇದು ಹುಣಸೆ ಗೊಜ್ಜು ಮಾಮೂಲಿ ಮಾಡ್ಕೊಳ್ಳೋದು. ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂತ ಇದೆ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕೊಳ್ಳಿ. ಅದೊಂದು ತೋರಿಸಿಲ್ಲ ನಾನು, ಹಂಗೆ ನೆನೆ ಹಾಕೊಬಿಟ್ಟಿದ್ದೀನಿ ಫಸ್ಟ್ ಟೈಮ್ ಆಯಿತು ಅಂತ. ಇವಾಗ ಕಡಲೆಬೇಳೆ 2 ಸ್ಪೂನ್ ಅಷ್ಟು ಹಾಕ್ಕೊಂತ ಇದ್ದೀನಿ. ನೋಡಿ, ಗೋಲ್ತಾ ಇದೆ. ಕೆಂಪಗಾಗಂಗೆ ಗೋಲ್ಬೇಕು ಒಂಚೂರು. ಉರಿ ಸಿಮ್ಮಲ್ಲಿ ಇಟ್ಕೊಳ್ಳಿ. ನೋಡಿ, ಇದೊಂಚೂರು ಗೋಲ್ ಇದೆ. ಇವಾಗ ಹಸಿಮೆಣ್ಸಿಕಾಯಿ ಹೆಚ್ಕೊಂಡಿದ್ದೀನಲ್ಲ,
ನಾನು 5 ಮೆಣಸಿಕಾಯಿ 5ರಿಂದ 6 ಮೆಣಸಿಕಾಯಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಖಾರ ತಿಂತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅನುಗುಣವಾಗಿ ನೀವು ಗೊಜ್ಜು ಮಾಡ್ಕೊಳ್ಳಿ. ಅಷ್ಟೇ ಇಷ್ಟೇ ಅಂತ ನಾನೇನು ಹೇಳಲ್ಲ. ನಿಮ್ಮ ಮನೇಲಿ ಖಾರಕ್ಕೆ ಅನುಗುಣವಾಗಿ ನಾವು ಒಂಚೂರು ಖಾರ ತಿನ್ನೋದ್ರಿಂದ ಎಲ್ಲ ಒಂಚೂರು ಖಾರವಾಗಿ ಮೆಣಸಿಕಾಯಿ ಎಲ್ಲ ಜಾಸ್ತಿ ತೋರಿಸ್ತೀನಿ. ಏನು ಮೇಡಮ್ ಎಲ್ಲದಕ್ಕೂ ಹಸಿಮೆಣ್ಸಿಕಾಯಿ ಹಾಕ್ತೀರಾ ಅಂತ ಅನ್ಕೋಬೇಡಿ. ಹಸಿಮೆಣ್ಸಿಕಾಯಿ ಹಾಕೋಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ತೀನಿ, ಒಣಮೆಣ್ಸಿಕಾಯಿ ಹಾಕೋಕ್ಕೆ ಅದಕ್ಕೆ ಅವನ್ನೇ ಹಾಕೋದು. ಯಾವ ಪದಾರ್ಥಗಳಿಗೆ ಏನೇನು ಬೇಕು ಅಂದರೆ ಅದನ್ನೇ ಹಾಕಿದ್ರೆ ರುಚಿ ಬರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಇದನ್ನ ಬದಲು ಬೇರೆ ಚಟ್ನಿ ಅಂತ ಅನ್ನಲ್ಲ, ಚಟ್ನಿ ಮೊಸರು ಗೊಜ್ಜು ಅಂಥದ್ದೆಲ್ಲ ಮಾಡ್ಕೊತೀನಿ. ಇದನ್ನೇ ಮಾಡ್ಕೊತೀನಿ ಅಂತ ನಾನೇನು ಹೇಳಲ್ಲ. ಮೆಣಸಿಕಾಯಿ ಚೆನ್ನಾಗಿ ಗೋಲ್ಸಿದ್ರೆ ಏನು ಗ್ಯಾಸ್ಟ್ರಿಕ್ ಬರಲ್ಲ. ಅರ್ಧ ಬರ್ಧ ಗೋಲ್ಸಿದ್ರೆ ಮಾತ್ರ ಗ್ಯಾಸ್ಟ್ರಿಕ್ ಅನ್ಸುತ್ತೆ ಅಷ್ಟೇ. ಉಪ್ಪು ಖಾರ ಹುಳಿ ಎಲ್ಲ ಬಿದ್ದಿರುತ್ತೆ ಅಲ್ಲ, ಹಂಗಾಗಿ ನಿಮ್ಗೇನು ಅನ್ಸಲ್ಲ. ಒಂಚೂರು ಬೆಲ್ಲನೂ ಹಾಕ್ಕೊಳ್ಳಿ, ಒಂಚೂರು ಟೇಸ್ಟಿಗೆ. ಬೆಲ್ಲ ಒಂದು ಇಟ್ಕೊಂಡಿಲ್ಲ ನಾನು ತೋರ್ಸಿಕ್ಕೆ, ಬೆಲ್ಲನೂ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಗೊಜ್ಜನ್ನು ಮಾಡಿದ್ರೆ ಚಪಾತಿಗೆ ಹಾಕ್ಕೊಬಿಟ್ಟು ರೋಲ್ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಬಿಸಿ ಅನ್ನಕ್ಕೆ ಬಾಯಿ ಕೆಟ್ಟಿರುತ್ತಲ್ಲ, ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ಬೋದು ಗೊಜ್ಜು. ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಹೆಂಗೆ ಅಂದರೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ, ಆ ಥರ ಇರುತ್ತೆ ಗೊಜ್ಜು. ನೋಡಿ ಮೆಣಸಿಕಾಯಿ ಪೂರ್ತಿ ಗೋಲಿದೆ ನೋಡಿ, ಹಿಂಗೆ ಕೆಂಪುಗಾಗಂಗೆ ರೋಸ್ಟ್ ಬತ್ತೋಗ್ಬೇಕು. ಮೆಣಸಿಕಾಯಿ ದಪ್ಪ ದಪ್ಪ ಹೆಚ್ಕೋಬೇಡಿ, ಆದಷ್ಟು ಸಣ್ಣ ಹೆಚ್ಕೊಳ್ಳಿ ಮೆಣಸಿಕಾಯಿ. ನೀವೇನು ಮೇಡಮ್ ಅಷ್ಟು ಸಣ್ಣ ಹೆಚ್ಚಿದ್ರೆ ನಮಗೆ ಬರಲ್ಲ ಹೆಚ್ಚಕ್ಕೆ ಅಂತಂದರೆ, ಟ್ರೈ ಮಾಡಿ ನಿಮಗೆ ಬಂದಷ್ಟೇ ಹೆಚ್ಕೊಳ್ಳಿ ಅಷ್ಟೇ. ನೋಡಿ ಹುಣಸೆ ನೀರು ಹಾಕ್ತಾ ಇದ್ದೀನಿ, ರಸ, ಹುಣಸೆ ರಸ. ಇಷ್ಟು ದಪ್ಪ ಬೆಲ್ಲ ಹಾಕ್ಕೊಳ್ಳಿ, ರುಚಿಗೆ ಚೆನ್ನಾಗಿ ಬರುತ್ತೆ. ಮುಗ್ತಾ ಇದೆ ಬೇಯ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹಾಕೋಯ್ತು ಗೊಜ್ಜು. ಅದು ಬೆಲ್ಲ ಕರಗಿದ್ರೆ ಗೊಜ್ಜಾಗೋಯ್ತು. ಪೊಂಗಲ್ ಪ್ರೆಸರ್ ಬಿಡ್ತಾ ಇದೆ, ಅದು ಪ್ರೆಸರ್ ಬಿಡೋಷ್ಟಿಗೆ ಗೊಜ್ಜು ಆಗೋಗುತ್ತೆ. ಪೊಂಗಲ್ಗೆ ಒಂಚೂರು ತುಪ್ಪದ ಒಗ್ಗರಣೆ ಕೊಡೋಣ. ತುಪ್ಪ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ನಾನು ತುಪ್ಪದ ಒಗ್ಗರಣೆ ಕೊಡ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಉರಿ ಜೋರಲ್ಲಿತ್ತು, ಕಡಿಮೆ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಗೊಜ್ಜಾಗಿದೆ, ಇದು ಆಗಿದೆ, ಚೆನ್ನಾಗಾಗಿದೆ. ಇದು ಇಷ್ಟೇ ತೆಳ್ಳಗಿರ್ಬೇಕಿದು. ತುಂಬ ಗಟ್ಟಿ ಆದರೆ ಆರಿದ್ಮೇಲೆ ಗಟ್ಟಿ ಬರುತ್ತೆ, ಆರಿದ್ಮೇಲೆ ಇನ್ನೊಂಚೂರು ಗಟ್ಟಿ ಆಗುತ್ತೆ. ತುಂಬ ಕುದಿಸಿದ್ರೆ ಏನಾಗುತ್ತೆ, ಕಡಲೆಬೇಳೆ ಎಲ್ಲ ಮೆತ್ಕಾಗ್ಬಿಡುತ್ತೆ. ಅದಕ್ಕೆ ಕಟ್ಟುಮ್ ಅಂತ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಚೆನ್ನಾಗಿ ಗೋಲಿಸ್ಕೋಬೇಕು ಕಡಲೆಬೇಳೆ ಎಲ್ಲ. ಆಗಿದೆ ನೋಡಿ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಗಿದೆ. ಇವಾಗ ಪೊಂಗಲ್ಗೆ ತುಪ್ಪ ಅಥವಾ ಎಣ್ಣೆ ಯಾವ್ದಾರು ಹಾಕ್ಕೊಳ್ಳಿ. ನಾನು ತುಪ್ಪ ಹಾಕ್ಕೊಂತ ಇದ್ದೀನಿ. ಪೊಂಗಲಿಗೆ ತುಪ್ಪ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಉರಿ ಮೀಡಿಯಮ್, ತುಂಬ ಸಣ್ಣನೂ ಅಲ್ಲ ತುಂಬ ದೊಡ್ಡದಾಗೂ ಅಲ್ಲ, ಮೀಡಿಯಮ್ ಆಗಿ ಇಟ್ಕೊಂಡಿದ್ದೀನಿ. ನೋಡಿ ಹಸಿಮೆಣ್ಸಿಕಾಯಿ, ಶುಂಠಿ ಆವಾಗಲೇ ಹೇಳೋದು ಮರ್ತಿದ್ದೆ, ಅದಕ್ಕೆ ಇವಾಗ ಹೆಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ. ಅದು 1 ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ. ಹೆಸರುಬೇಳೆ ತಿನ್ನೋದ್ರಿಂದ ಜೀರ್ಣಶಕ್ತಿಗೆ ಶುಂಠಿ ಹಾಕ್ಕೊಂಡ್ರೆ ಜೀರ್ಣ ಚೆನ್ನಾಗಾಗುತ್ತೆ. ಕೆಲವರು ಹೆಸರುಬೇಳೆ ಶೀತ ಅಂತ ಅಂತಾರಲ್ಲ, ಶೀತ ಎಲ್ಲ ಹೊಡೆಯುತ್ತೆ. ಗೋಡಂಬಿ ಒಗ್ಗರಣೆಗೆ. ಗೋಡಂಬಿ ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಏನಿಲ್ಲ. ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಜೀರಿಗೆ ಮತ್ತು ಮೆಣಸು, ಅರಶಿನದ ಪುಡಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಲ್ಲರು ಟೇಸ್ಟು ಬರುತ್ತೆ. ಪ್ರತಿಯೊಂದಕ್ಕೂ ಅರಶಿನದ ಪುಡಿ ಬಳಸಿ. ನೋಡಿ ಪ್ರೆಸರ್ ಹೋಗಿದೆ, ತೆಗಿತಾ ಇದ್ದೀನಿ, ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಆಗಿದೆ, ಮೆತ್ತಗೆ ಬಂದಿದೆ ನೋಡಿ. ಹಿಂಗೆ ಮೆತ್ತಗೆ ಬರಬೇಕು. ಮೆತ್ತಗೆ ಬಂದಮೇಲೆ ನೋಡಿ ಉಪ್ಪು ಇಟ್ಕೊಂಡಿದ್ನಲ್ಲ,
ಉಪ್ಪು ಹಾಕೊಳ್ಳಿ. ಉಪ್ಪು ಜಾಸ್ತಿ ಅನ್ನಿಸ್ತಾ ಇದೆ ನನಗೆ, ಅದಕ್ಕೆ ಸ್ವಲ್ಪ ಹಾಕ್ಕೊತ ಇದ್ದೀನಿ. ಗೊಜ್ಜಿಗೆ ಹಾಕಿರ್ತೀವಲ್ಲ ಹಾಗಾಗಿ. ಆಮೇಲೆ ನೀರು ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದು ಲೋಟ ಹಾಲು ಹಾಕ್ಕೊಳ್ಳಿ. ನೋಡಿ ಉರಿ ಜೋರು ಮಾಡ್ಕೊಂಡಿದ್ದೀನಿ, ಬೇಯ್ತಾ ಇದೆ ಇವಾಗ. ನೋಡಿ ಒಂದು ಲೋಟ ಹಾಲು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಕಾಯಿ ತುರಿದಿಟ್ಟಿದ್ನಲ್ಲ, ಕಾಯಿ ತುರಿದಿಟ್ಟಿರೋದು ಹಾಕ್ಕೊತೀನಿ. ನೋಡಿ ಇದು ಇನ್ನೂ ಗಟ್ಟಿ ಆಗುತ್ತೆ. ನೋಡಿ ಒಗ್ಗರಣೆ ಮಾಡಿದ್ವಲ್ಲ ಅದನ್ನು ಇಷ್ಟನ್ನು ಹಾಕ್ಬಿಡೋದು. ಇಷ್ಟನ್ನು ಹಾಕ್ಬಿಟ್ಟು ಕೈ ಅಡ್ಡಿ. ನೋಡಿ ಒಗ್ಗರಣೆಲ್ಲೇ ಅರಶಿನ ಪುಡಿ ಹಾಕಿದ್ವಲ್ಲ, ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬ ಹಾಕ್ಬಿಡಿ, ಸ್ವಲ್ಪ ಔದೋಲನಷ್ಟು ಹಾಕಿ, ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಿಮಗೆ ಗಟ್ಟಿ ಬೇಕು ಅಂದರೆ ಅದಕ್ಕೆ ಮಾಡ್ಕೊಳ್ಳಿ, ನೀರು ಹಾಕಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ ಆಗಿದೆ, ನೀರು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಅದು ತೋರ್ಸೋಕ್ಕಾಗಿಲ್ಲ ಅಷ್ಟೇ. ಆಗಿದೆ ಪೊಂಗಲ್ಲು. ಬನ್ನಿ ಫ್ರೆಂಡ್ಸ್, ಆಗಿದೆ, ತಿನ್ನೋಣ ನವಣೆ ಪೊಂಗಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಆನ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ.